ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಶುರು ಆಗ್ತಾ ಇದ್ದೀನಿ. ಸ್ನಾನ ಎಲ್ಲ ಆಗಿದೆ, ಪೂಜೆ ಮಾಡಬೇಕು, ಡ್ರೆಸ್ ಕೂಡ ಚೇಂಜ್ ಮಾಡಬೇಕು. ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಹೋಗೋಣ. ಲಿಟ್ರಲಿ ಸೆಕೆಂಡ್ ಇಯರ್ಗೆ ಬಂದಿದೆ ಅಂದರೆ 2 years ಕಂಪ್ಲೀಟ್ ಆಗಿದೆ. ನಮಗಂತೂ ನಂಬೋಕ್ಕಾಗ್ತಾ ಇಲ್ಲ. ಸೊ ಬನ್ನಿ, ಈ ಜರ್ನಿ ನಾನು ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಸೊ ಇನ್ನು ಮುಂದೆನೂ ಹೀಗೆ ಇರಲಿ ಅಂತ ಬ್ಲೆಸ್ಸಸ್ ಕೇಳ್ಕೊತ ಮುಂದೆ ಹೋಗೋಣ. ಬನ್ನಿ. ಪೂಜೆ ಕೂಡ ರೆಡಿ ಆಗಿದೆ. ಇದು ಯಾವಾಗಲೂ ಓಡ್ತಾ ಇರುತ್ತೆ ನಮ್ಮ ಮನೇಲಿ, ಏನಾದರೂ ಒಂದು. ಟೈಮ್ 11 ಆಗಿದೆ. ಇವತ್ತು ಲೇಟ್ ಆಗೇ ಬಿಟ್ಟು. ಸೊ ನಂದು 11:30 ಅಲ್ವಾ ಇದ್ದಿದ್ದು. ಸೊ ಲೇಟಾಗೆ ಹೋಗೋಣ, ಲೇಟಾಗೆ ಆಗಲಿ ಅಂತ. ಓಕೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ನಿಮಗೆ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಹೋಗೇ ಇಲ್ಲ, ತುಂಬ ದಿನ ಆಗಿತ್ತಂದರೆ ನಾನು ತುಂಬ ಚಿಕ್ಕವಳಿದಾಗ ಹೋಗಿದ್ದೆ. ನಮ್ಮ ಆಂಟಿ ಮನೆಯಿಂದ ಹೋಗಿದ್ದು, ಆಂಟಿ ಕರ್ಕೊಂಡು ಹೋಗಿದ್ರು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕನ್ನಿಸ್ತು, ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಎಲ್ಲಿಗೆ ಹೋಗ್ಬೋದು. ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಏನಾದರೂ ಒಂದು ಸ್ವಲ್ಪ ಊಟ ಏನಾದರೂ ಮಾಡಿಕೊಂಡು ಮನೆಗೆ ಬರ್ಬೋದು ಅಷ್ಟೆ. ಸೊ ಲೆಟ್ಸ್ ಗೋ ಆನ್. ದುಡ್ಡು ಎಷ್ಟಿದೆ ಕೇಳು. ಕ್ಲಾಸ್ ಮಾಡ್ ಮನೆ. ಹಂಗೆ ಕಾಣಿಸ್ತಾನೆ ಇವನು. ಹ್ಯಾಪಿ ಆನಿವರ್ಸರಿ ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಿಂಗೆ ಜಗಳ ಆಡ್ಕೊಂಡು ಖುಷಿ ಖುಷಿಯಾಗಿ. ಲೈಟಿಂಗ್ ಸರಿ ಇಲ್ಲ. ಎಲ್ಲರೂ ಡಿಪ್ ಆಗ್ತೀರಾ? ಇವಳು ಹಾಕೊಳ್ಳಲ್ಲ ನಮ್ಮ ಸ್ಟೇಟಸ್ಸು. ಯಮುನಾ ಇವಳು ಯೋಗಿ. ಸ್ವಲ್ಪ ಊಟ ಅಂದರೆ ಊಟ ತೊಗೊಂಡಿರಲಿಲ್ಲ, ದೋಸೆ ತೊಗೊಂಡ್ವಿ. ಎಲ್ಲ ದೋಸೆ, ಇಡ್ಲಿ, ಕಾಫಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಊಟ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ತಿನ್ಕೊಂಡ್ಬಿಟ್ಟು, ಅಂದರೆ ನಮ್ಮ ಮನೆಯಿಂದ ತುಂಬ ಡಿಸ್ಟೆನ್ಸ್ ಇದೆ ದೇವಸ್ಥಾನ. ಸೊ ದೇವಸ್ಥಾನ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ಜನ ಏನಿರಲಿಲ್ಲ ಅವತ್ತು. ಪ್ರಸಾದ ಕೂಡ ಸಿಕ್ತು. ಇಲ್ಲಿ ದೇವಸ್ಥಾನ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಒಂದು ಅರ್ಧ ಗಂಟೆ ಆದರೂ ಇದ್ವಿ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಆಚೆಯಿಂದ ದೇವಸ್ಥಾನ. ಅಲ್ಲೆಲ್ಲ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ. ಬೆಂಗಳೂರಲ್ಲಿ ಯಾವ ದೇವಸ್ಥಾನದಲ್ಲೂ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ. ಆಚೆ ಒಂದು ಸ್ಟ್ಯಾಚ್ಯೂ ಇತ್ತು, ತುಂಬ ಚೆನ್ನಾಗಿತ್ತು. ದೊಡ್ಡ ಆಂಜನೇಯ. ಅಲ್ಲೆಲ್ಲ ಸ್ವಲ್ಪ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಗಳನ್ನ ತೆಕ್ಕೊಂಡ್ವಿ, ವೀಡಿಯೋಗಳೆಲ್ಲ ಮಾಡಿಕೊಂಡು ಚೆನ್ನಾಗಿತ್ತು. ಡೇ ತುಂಬ ಚೆನ್ನಾಗಿತ್ತು.
ಅದಕ್ಕೋಸ್ಕರ ಮುಂದೆನೇ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋಗಳಿಗೆ ಇದು ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮೀನಾಕ್ಷಿ ಟೆಂಪಲ್ಗೆ ಹೊರಟ್ವಿ. ಅಂದರೆ ಒಂದು ಹೆಣ್ದೇವ್ರ ಟೆಂಪಲ್ಗೆ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಅಲ್ಲಿಗೆ ಹೊರಟ್ವಿ. ಅಲ್ಲೂ ಕೂಡ ಅಲ್ಲಿ ಗೇಟಲ್ಲೇ ಹೇಳ್ಬಿಟ್ಟು ಫೋನ್ ಅಲೋ ಇಲ್ಲ ಅಂತ. ಸೊ ಅಲ್ಲಿ ಮುಗಿಸ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಅಲ್ಲೇ ಒಂದು ಮಾಲ್ಗೆ ಹೋದ್ವಿ. ಮಾಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಹಳೇ ಕಾಲದ ಥರ ಅನ್ನಿಸ್ತಾ ಇತ್ತು ಅಲ್ಲೆಲ್ಲ. ಇವಾಗಿನ ಮಾಲ್ ಥರ ಇರಲಿಲ್ಲ ಅದು, ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಇಲ್ಲಿ ಕಟ್ಟಿರೋದು ನೋಡು ಅಂತ ಅಲ್ಲೊಂದಿಷ್ಟು ಫೋಟೋಗಳು, ವಿಡಿಯೋಗಳು, ಮತ್ತು ತುಂಬ ಚೆನ್ನಾಗಿ ರೌಂಡ್ ಹಾಕ್ಕೊಂಡ್ವಿ. ಅಂದರೆ ಒಂಥರ ಮಾಲ್ ಮಾತ್ರ ಸೂಪರ್ ಆಗಿತ್ತು. ನೋಡಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಎಲ್ಲ ಹಳೇ ಕಾಲದ ಸ್ಕೆಚ್ಗಳೇ ಇದ್ವು. ಯಾವುದು ನಮಗೆ ಗ್ಲಾಸ್ ಫೀಲ್ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದೇ, ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಒಂದು ನೈಟ್ ಡಿನ್ನರ್ಗೆ ಬಂದ್ವಿ. ಅಚ್ಚು ಆಯ್ ಮಾಡು, ಅಚ್ಚು ಇಲ್ಲಿ ಅಚ್ಚು. ಇದು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ 2ನೇ ಅಕ್ಕ ಫ್ಯಾಮಿಲಿ ಜೊತೆ ನಾವು ನೈಟ್ ಒಂದು ಸಿಂಪಲ್ ಆಗಿ ಮಿನಿ ಪಾರ್ಟಿ ಥರ ಬಂದ್ವಿ. ಬೆಳಗ್ಗೆಯಿಂದ ಫುಲ್ ವೆಜ್ಜಲ್ಲೇ ಇದ್ವಲ್ಲ, ಒಂದು ನಾನ್ ವೆಜ್ ಪಾರ್ಟಿ ಅಂತ ಬಂದ್ವಿ. ಆ್ಯನಿವರ್ಸರಿ ಇತ್ತಂದಮೇಲೆ ಟ್ರೀಟ್ ಅಂತ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿ ಒಂದು 11 ಗಂಟೆ ಆಯ್ತು ಅನಿಸುತ್ತೆ ನಾವು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ. ಈ ಥರ ಇತ್ತು, ಒಂದು ಕೂಲಾಗಿತ್ತು, ಒಂದು ಆ್ಯನಿವರ್ಸರಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ನನಗೆ ಅದು ತುಂಬ ಚೆನ್ನಾಗಿ, ನನಗೆ ಯಾವಾಗಲೂ ಜೊತೆ ಇರಬೇಕು, ಅವನಿಗೋಸ್ಕರನೇ ಇವತ್ತು ಚಿಕ್ಕದೊಂದು ಪಾರ್ಟಿ ಅಂತ ಇಟ್ಕೊಂಡಿದ್ದು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ 11 ಗಂಟೆ ಆಗಿದೆ, ಊಟ ಎಲ್ಲ ಮಾಡ್ಕೊಬಂದಿದ್ದೀವಿ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ. ಮುಂದೆ ಆಲ್ರೆಡಿ ವಿಡಿಯೋದಲ್ಲಿ ಸ್ಟ್ರೈನ್ ಆಗಿರೋ ಫೇಸ್ ಕಾಣಿಸ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು.